ಚಿನ್ನದ ನಾಡು ಎಂದೇ ಕರೆಸಿಕೊಳ್ಳುವ ಕೋಲಾರವು ಕರ್ನಾಟಕದ ಪೂರ್ವ ಭಾಗದಲ್ಲಿ ನೆಲೆಸಿರುವ ಒಂದು ಜಿಲ್ಲೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 65 ಕಿಲೋಮೀಟರ್ ದೂರವಿದೆ. ಈ ಜಿಲ್ಲೆಯು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿರುವುದರಿಂದ ಅಲ್ಲಿನ ಸಂಸ್ಕೃತಿ ಮತ್ತು ಭಾಷೆಯ ಪ್ರಭಾವ ಕೋಲಾರದಲ್ಲಿ ಹಾಸುಹೊಕ್ಕಾಗಿದೆ. ಕೋಲಾರ ಜಿಲ್ಲೆಯು 6 ತಾಲೂಕುಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಕೋಲಾರ, ಶ್ರೀನಿವಾಸಪುರ, ಬಂಗಾರಪೇಟೆ, ಮಾಲೂರು, ಮುಳಬಾಗಿಲು ಹಾಗೂ ಹೊಸದಾಗಿ ರಚಿತವಾದ KGF ತಾಲೂಕು. ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯು ಕೋಲಾರದ ಭಾಗವಾಗಿತ್ತು. ಆಗಸ್ಟ್ 2007ರಲ್ಲಿ ಚಿಕ್ಕಬಳ್ಳಾಪುರವು ಕೋಲಾರದಿಂದ ವಿಭಜನೆಗೊಂಡು ಸ್ವತಂತ್ರ ಜಿಲ್ಲೆಯಾಯಿತು. ಐತಿಹಾಸಿಕವಾಗಿ ಕೋಲಾರವು 2ನೇ ಶತಮಾನದಲ್ಲಿ ಗಂಗರ ರಾಜಧಾನಿಯಾಗಿದ್ದು, ತದನಂತರದ ದಿನಗಳಲ್ಲಿ ಚೋಳರು, ಕದಂಬರು, ಪಲ್ಲವರು, ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಮೈಸೂರಿನ ಅರಸರು, ಪಾಳೆಗಾರರು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತ್ತು. ಪೌರಾಣಿಕ ಹಿನ್ನೆಲೆ. ವಿಷ್ಣುವಿನ ದಶಾವತಾರಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿರುವ ವೀರ ಋಷಿ ಪರಶುರಾಮರು ಕೋಲಾರದ ಪಶ್ಚಿಮದಲ್ಲಿ ಇರುವ ಶತಶೃಂಗ ಪರ್ವತ ಎಂಬ ಬೆಟ್ಟದಲ್ಲಿ ತಂಗಿದ್ದರೆಂದು ನಂಬಲಾಗಿದೆ. ಸುರಭಿ ಎಂಬ ಗೋವಿನ ವಿಚಾರದಲ್ಲಿ ದೊರೆ ಕಾಂತವೀರ್ಯಾರ್ಜುನ ಮತ್ತು ಪರಶುರಾಮರ ಮಧ್ಯೆ ಉಂಟಾದ ಯುದ್ಧದಲ್ಲಿ ಪರಶುರಾಮರು ಕಾಂತವೀರ್ಯಾರ್ಜುನನ ಇಡೀ ವಂಶವನ್ನು ನಾಶಗೊಳಿಸಿದರೆಂದು ಪ್ರತೀತಿ ಇದೆ. ಆ ಯುದ್ಧದಿಂದ ಉಂಟಾದ ಕೋಲಾಹಲವು ಸುತ್ತಲ ಬೆಟ್ಟಗಳಿಂದ ಮಾರ್ದನಿಸಿದ್ದರಿಂದ ಈ ಪ್ರದೇಶಕ್ಕೆ ಕೋಲಾಹಲವೆಂಬ ಹೆಸರು ಬಂತೆಂದು, ಅದೇ ಇಂದಿನ ಕೋಲಾರವಾಯಿತೆಂಬ ಪ್ರತೀತಿ ಇದೆ. ಮೂಡಲಬಾಗಿಲು ಎಂದೇ ಕರೆಸಿಕೊಳ್ಳುವ ಕೋಲಾರದ ಮುಳಬಾಗಿಲು ತಾಲೂಕಿನ ಅವನಿ ಪ್ರದೇಶವು ಹಿಂದೆ ಪುರಾಣ ಪ್ರಸಿದ್ಧ ಅವಂತಿಕ ಕ್ಷೇತ್ರವಾಗಿದ್ದು, ಇಲ್ಲಿ ಮಹರ್ಷಿ ವಾಲ್ಮೀಕಿಯ ವಾಸಸ್ಥಾನವಿತ್ತಂತೆ. ನಂತರದ ಕಾಲದಲ್ಲಿ ಸೀತೆಯು ರಾಮನಿಂದ ರಾಜ್ಯ ಬಹಿಷ್ಕಾರಕ್ಕೊಳಪಟ್ಟಾಗ ಇದೇ ವಾಲ್ಮೀಕಿಯ ಆಶ್ರಮದಲ್ಲಿ ಆಶ್ರಯ ಪಡೆದು ಲವಕುಶರಿಗೆ ಜನ್ಮ ನೀಡಿದಳು ಎನ್ನಲಾಗಿದೆ. ಅಲ್ಲದೆ ಇದೇ ಅವನಿಯಲ್ಲಿಯೇ ರಾಮನು ತನ್ನ 2 ಮಕ್ಕಳ ಜೊತೆ ಯುದ್ಧ ಮಾಡಿದನು ಎನ್ನಲಾಗಿದೆ. ಅವನಿಯನ್ನು ದಕ್ಷಿಣದ ಗಯಾ ಎಂದು ಕರೆಯಲಾಗುತ್ತದೆ. ಲವಕುಶರು ಜನಿಸಿದ ಕೊಠಡಿಯನ್ನು ಇಂದಿಗೂ ಇಲ್ಲಿ ಕಾಣಬಹುದಾಗಿದೆ. ಋಷಿ ವಾಲ್ಮೀಕಿ ಮುನಿಯ ಆಶ್ರಮದಲ್ಲಿ ನೆಲೆಸಿದ್ದ ಸೀತೆಯು ಈ ಭಾಗದಲ್ಲಿ ಬರಿಗಾಲಿನಲ್ಲಿ ಓಡಾಡಿದ್ದರಿಂದ ಈ ಭೂಮಿಯು ಬಂಗಾರವಾಯಿತೆಂಬ ನಂಬಿಕೆ ಇದೆ. ಹತ್ತಿರದಲ್ಲೇ ಇರುವ KGF ಇದಕ್ಕೆ ಸಾಕ್ಷಿಯಾಗಿ ನಂಬಿಕೆಗೆ ಪುಷ್ಟಿ ಕೊಡುತ್ತದೆ. ಇಲ್ಲಿನ ಶತಶೃಂಗ ಪರ್ವತದಲ್ಲಿ ಮಹಾಭಾರತ ಕಾಲದಲ್ಲಿ ಪಾಂಡವರು ತಮ್ಮ ವನವಾಸದ ಕೆಲ ಸಮಯವನ್ನು ಕಳೆದರೆಂಬ ನಂಬಿಕೆ ಇದೆ. ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಅಂತರಗಂಗೆ ಇರುವುದು ಈ ಶತಶೃಂಗ ಪರ್ವತ ಶ್ರೇಣಿಯಲ್ಲೇ. ಹಾಗೆಯೇ ಕೋಲಾರದ ಮುಳುಬಾಗಿಲಿನಲ್ಲಿರುವ ಆಂಜನೇಯ ದೇವಸ್ಥಾನವು ಅರ್ಜುನರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎನ್ನಲಾಗಿದೆ. ಕೋಲಾರದ ಕುರುಡುಮಲೆಯ ಮೂಲ ಹೆಸರು ಕೂಡುಮಲೆಯಾಗಿತ್ತು. ಇದರರ್ಥ ಬೇಟೆಯಾಗುವ ಸ್ಥಳ. ತ್ರಿಪುರಾಸುರನ ಸಂಹಾರಕ್ಕೆ ಯೋಜನೆಯನ್ನು ರೂಪಿಸಲು ದೇವಾನುದೇವತೆಗಳು ಇಲ್ಲಿ ಕೂಡಿದ್ದರೆಂದು ನಂಬಲಾಗಿದೆ. ಕೋಲಾರದ ವಿಶೇಷತೆಗಳು. ಕೋಲಾರ ಎಂದ ತಕ್ಷಣ ಎಲ್ಲರ ನೆನಪಿಗೆ ಬರುವುದು ಚಿನ್ನದ ಗಣಿ. ಪ್ರಪಂಚದ ಅತ್ಯಂತ ಪುರಾತನ ಹಾಗೂ ಆಳವಾದ ಚಿನ್ನದ ಗಣಿ KGF ಇರುವುದು ಇದೇ ಕೋಲಾರದಲ್ಲಿ. ಪ್ರಸ್ತುತ ಈ ಗಣಿಯು ಮುಚ್ಚಿದ್ದರೂ ಇಲ್ಲಿ ಚಿನ್ನದ ಗಣಿಯಿಂದ ಹೊರತೆಗೆದ ಸೈನೈಡ್ ಮಣ್ಣಿನಿಂದ ನಿರ್ಮಾಣಗೊಂಡ ಸೈನೈಡ್ ಗುಡ್ಡಗಳು ಅತ್ಯಾಕರ್ಷಕವಾಗಿದ್ದು, ಇದೇ ಕಾರಣದಿಂದ ಹಲವಾರು ಚಲನಚಿತ್ರಗಳ ಚಿತ್ರೀಕರಣವನ್ನು ಇಲ್ಲಿ ನಡೆಸಲಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಶಿವಾರ ಪಟ್ಟಣವನ್ನು ಪಾರಂಪರಿಕ ಶಿಲ್ಪಕಲಾ ಗ್ರಾಮವೆಂದು ಘೋಷಿಸಲಾಗಿದೆ. ಈ ಗ್ರಾಮದಲ್ಲಿ ಸಾವಿರಾರು ಶಿಲ್ಪಿಗಳಿದ್ದು, ರಾಜ್ಯದ ಹೆಸರಾಂತ ದೇವಾಲಯಗಳಲ್ಲಿರುವ 100 ಸುಂದರ ವಿಗ್ರಹಗಳು ಜೀವ ಪಡೆದಿರುವುದು ಇದೇ ಶಿವಾರ ಪಟ್ಟಣದ ಶಿಲ್ಪಿಗಳ ಕೈಚಳಕದಿಂದ. ಊರಿಗೆ ಊರೇ ಕೆತ್ತನೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಗ್ರಾಮ ಈ ಶಿವಾರ ಪಟ್ಟಣ. ದೇಶದ ಅತ್ಯಂತ ಉದ್ದದ ವಿದ್ಯುತ್ ಪ್ರಸರಣಾ ಮಾರ್ಗವು ಒಡಿಶಾದ ತಾಲ್ಚೇರ್ ಮತ್ತು ಕರ್ನಾಟಕದ ಕೋಲಾರಕ್ಕೆ ಸಂಪರ್ಕವನ್ನುಂಟು ಮಾಡುತ್ತದೆ. 1450 ಕಿಲೋಮೀಟರ್ ಉದ್ದದ ಈ ವಿದ್ಯುತ್ ಮಾರ್ಗವು 2500 ಮೆಗಾವ್ಯಾಟ್ ರಷ್ಟು ವಿದ್ಯುತ್ತನ್ನು ಸರಬರಾಜು ಮಾಡುತ್ತದೆ. ವಿಶ್ವದ ಏಕೈಕ ಗರುಡ ದೇವಾಲಯವಿರುವುದು ಕೋಲಾರದಲ್ಲಿ ಮಾತ್ರ. ಇದಿರುವುದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೋಲದೇವಿ ಎಂಬ ಗ್ರಾಮದಲ್ಲಿ. ಇದು ಸೀತೆಯ ರಕ್ಷಣೆಗಾಗಿ ಬಂದ ಜಟಾಯು ಪಕ್ಷಿಯನ್ನು
ರಾವಣನು ಕೊಲ್ಲಲ್ಪಟ್ಟ ಸ್ಥಳವಾಗಿದೆ. ಈ ಗರುಡ ದೇವರ ದರ್ಶನ ಮಾಡಿದರೆ 8 ರೀತಿಯ ಸರ್ಪದೋಷಗಳು ನಿವಾರಣೆಯಾಗುತ್ತವೆ ಎನ್ನಲಾಗಿದೆ. ಭಾರತದಲ್ಲಿಯೇ ವಿದ್ಯುತ್ ಶಕ್ತಿ ಪಡೆದ 3ನೇ ನಗರ ಕೋಲಾರದ ಕೆಜಿಎಫ್. ಈ ಕೆಜಿಎಫ್ಗೆ ವಿದ್ಯುತ್ ಶಕ್ತಿಯನ್ನು ಪೂರೈಸಲಿಕ್ಕಾಗಿಯೇ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಯಿತು ಎನ್ನಲಾಗಿದೆ. ಹೊಸ ಶಿಲಾಯುಗದಲ್ಲಿ ಕೋಲಾರವು ಶಿಲಾಯುಧಗಳನ್ನು ತಯಾರಿಸುವ ಕೇಂದ್ರವಾಗಿತ್ತಂತೆ. ಇದಕ್ಕೆ ಪುರಾವೆ ಎಂಬಂತೆ ಇಲ್ಲಿ ತಯಾರಿಕೆಯ ಹಲವು ಹಂತಗಳಲ್ಲಿರುವ ಕಲ್ಲಿನ ಆಯುಧಗಳು ದೊರೆತಿವೆ. ಬರವಾಗಲಿ ಬೇಸಿಗೆಯಾಗಲಿ ಸದಾಕಾಲ ಸಿಹಿ ನೀರನ್ನು ತನ್ನ ಬಾಯಿಯಿಂದ ಸುರಿಸುವ ಬಸವಣ್ಣನ ಕಲ್ಲಿನ ಮೂರ್ತಿ ಇರುವುದು ಇದೇ ಕೋಲಾರದ ಅಂತರಗಂಗೆಯಲ್ಲಿ. ಈ ವಿಶೇಷವೇ ಅಂತರಗಂಗೆಯನ್ನು ಪ್ರಖ್ಯಾತಿಗೊಳಿಸಿದೆ. ಇಂತಹ ವಿಶೇಷ ಇಡೀ ಭಾರತದಲ್ಲಿ ಇನ್ನೆಲ್ಲೂ ಇಲ್ಲ. ಈ ನೀರು ಕಾಶಿಯಿಂದಲೇ ಬರುತ್ತದೆ ಎಂಬ ನಂಬಿಕೆ ಇದೆ. ಮಾಧ್ವಯತಿಗಳು ಮತ್ತು ದಾಸ ಸಾಹಿತ್ಯದ ಪ್ರಮುಖರಾಗಿರುವ ಶ್ರೀಪಾದರಾಜರ ಬೃಂದಾವನವಿರುವುದು ಇದೇ ಕೋಲಾರದ ಮುಳಬಾಗಿಲಿನಲ್ಲಿ. ಹೈದರಾಲಿಯ ಜನ್ಮಸ್ಥಳವೂ ಕೂಡ ಇದೇ ಕೋಲಾರ. ಆತ ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯಲ್ಲಿ. ಕೋಲಾರದ ಮಕ್ಬರಾ ಎಂಬಲ್ಲಿ ಹೈದರಾಲಿಯ 12 ಜನ ಸಂಬಂಧಿಕರ ಗೋರಿಗಳಿವೆ. ಇಲ್ಲಿ ಹೈದರಾಲಿಯ ತಂದೆ ತಾಯಿಯ ಗೌರವಾರ್ಥ ವಾರ್ಷಿಕ ಉರುಸ್ ನಡೆಯುತ್ತದೆ. ಸಂಸ್ಕೃತಿ ಮತ್ತು ರಾಜಕೀಯ ಕ್ಷೇತ್ರಗಳಿಗೆ ವಿಶೇಷ ಕೊಡುಗೆ ನೀಡಿರುವ ಈ ಕೋಲಾರ ಜಿಲ್ಲೆಯು ನಾಡಿನ ಮೊದಲ ಮುಖ್ಯಮಂತ್ರಿ ಕೆ ಚೆಂಗಲರಾಯ ಅವರನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅನುಭಾವಿ ಕವಿ ಕೈವಾರ ನಾರಾಯಣಪ್ಪ, ಗೂಳೂರಿನ ಅನುಭಾವಿ ಶರಣರು, ಶಿಕ್ಷಣ ತಜ್ಞ ಹಾಗೂ ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಎಚ್ ನರಸಿಂಹಯ್ಯನವರು, ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕರೆಸಿಕೊಳ್ಳುವ ಸಣ್ಣ ಕಥೆಗಳ ಜನಕ ಹಾಗೂ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರು, ಮಂಕುತಿಮ್ಮನ ಕಗ್ಗದ ಕರ್ತೃ ಡಿ.ವಿ. ಗುಂಡಪ್ಪನವರು, ತೆಲುಗಿನ ಮಹಾಕವಿ ಪಾಲವೇಕರಿ ಕದರಿಪತಿ ನಾಯಕರು, ವಿಜಯನಗರದ ಆಸ್ಥಾನ ಕವಿ ಲಕ್ಕಣ ದಂಡೇಶ ಮುಂತಾದವರು ಕೋಲಾರದವರೇ. ಸಾಂಸ್ಕೃತಿಕವಾಗಿಯೂ ಕೋಲಾರ ಜಿಲ್ಲೆಯು ಮುಂಚೂಣಿಯಲ್ಲಿದೆ. ಇಲ್ಲಿನ ದೇವಾಲಯಗಳಲ್ಲಿರುವ ಜಾತ್ರಾ ಮಹೋತ್ಸವಗಳು ಸಾವಿರಾರು ಭಕ್ತಾದಿಗಳನ್ನು ತನ್ನತ್ತ ಸೆಳೆಯುತ್ತದೆ. ಕೋಲಾರದ ಮಾಲೂರಿನ ಧರ್ಮರಾಯರ ದೇವಸ್ಥಾನದ ಕರಗ ಮತ್ತು ಬಂಗಾರಪೇಟೆ ಕರಗ ಮಹೋತ್ಸವಗಳು ಬೆಂಗಳೂರು ಕರಗದ ನಂತರ ಅತಿ ಹೆಚ್ಚು ಜನಸ್ತೋಮ ಸೇರುವ ಕರಗ ಮಹೋತ್ಸವಗಳಾಗಿವೆ. ಸ್ವಾತಂತ್ರ್ಯದ ಹೋರಾಟಕ್ಕೆ ಸಹ ಕೋಲಾರ ಜಿಲ್ಲೆಯು ತನ್ನದೇ ಕೊಡುಗೆಯನ್ನು ನೀಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೋಲಾರಕ್ಕೆ ಬಂದು ಸ್ವಾತಂತ್ರ್ಯ ಆಂದೋಲನದ ಕಾವನ್ನು ಹೆಚ್ಚಿಸಿದ್ದರು. ಅಲ್ಲದೆ ಹರಿಜನ ನಿಧಿಯನ್ನು ಸಂಗ್ರಹಿಸಿದ್ದರೂ ಕೂಡ. ಕೆ.ಸಿ. ಚೆಂಗಲರಾಯ ರೆಡ್ಡಿ, ಕೆ. ಪಟ್ಟಾಭಿರಾಮನ್, ಟಿ. ರಾಮಾಚಾರ್, ಕೆ. ಸಂಪಂಗಿರಾಮಯ್ಯ, ಎನ್.ಚಿ. ನಾಗಯ್ಯ ರೆಡ್ಡಿ, ಎಂ.ವಿ. ಕೃಷ್ಣಪ್ಪ, ಟಿ. ಚೆನ್ನಯ್ಯ ಮುಂತಾದವರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸಿ ಕೋಲಾರದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಕೋಲಾರದ ಬಂಗಾರಪೇಟೆ ಪಾನಿಪುರಿಯು ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ನೀರಿನಂತೆ ಕಾಣುವ ಪಾನಿ ಹಾಗೂ ಗರಿಗರಿಯಾದ ಪೂರಿ ಇವು ಬಂಗಾರಪೇಟೆ ಪಾನಿಪುರಿಯ ವಿಶೇಷತೆಗಳು. ಇಂದು ನಾವು ರಾಜ್ಯದ ವಿವಿಧ ಭಾಗಗಳಲ್ಲಿ ಬಂಗಾರಪೇಟೆ ಪಾನಿಪುರಿ ಅಂಗಡಿಗಳನ್ನು ಕಾಣಬಹುದಾಗಿದೆ. ಬಂಗಾರಪೇಟೆಯ ಪಾನಿಪುರಿಯಷ್ಟೇ ಮುಳಬಾಗಿಲಿನ ದೋಸೆ ಮತ್ತು ಇಡ್ಲಿಗಳು ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿವೆ. ಬಂಗಾರಪೇಟೆಯು ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಹೆಸರುವಾಸಿಯಾಗಿದೆ. 2009 ಇಸವಿಯಿಂದ 2017 ಇಸವಿಯ ತನಕ ಬರೋಬ್ಬರಿ 100 ತಿಂಗಳುಗಳ ಕಾಲ ಸತತವಾಗಿ ರಾಜ್ಯೋತ್ಸವ ಆಚರಿಸಿದ ಹೆಗ್ಗಳಿಕೆ ಬಂಗಾರಪೇಟೆಯದು. ಕೋಲಾರದ ಬಂಗಾರಪೇಟೆ ರೈಲ್ವೆ ಜಂಕ್ಷನ್ ಬೆಂಗಳೂರಿನ ರೈಲ್ವೆ ಜಂಕ್ಷನ್ನ ನಂತರ ಅತಿ ದೊಡ್ಡ ಹಾಗೂ ಜನನಿಬಿಡ ಜಂಕ್ಷನ್ ಎಂದು ಖ್ಯಾತಿಗೊಂಡಿದೆ. ಇದು ರೈಲ್ವೆ ಇಲಾಖೆಯ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ತರುವ ಜಂಕ್ಷನ್ ಸಹ ಹೌದು. ಕೋಲಾರದಲ್ಲಿ ನಿಸರ್ಗದತ್ತವಾಗಿ ನಿರ್ಮಾಣಗೊಂಡ ಅನೇಕ ಬೆಟ್ಟಗಳಿವೆ. ಒಂದು ಕಾಲದಲ್ಲಿ ಇಲ್ಲಿ 100 ಕೆರೆಗಳಿದ್ದು ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಕೆರೆ ಹಾಗೂ ಅತಿ ಹೆಚ್ಚು ಬೋರ್ವೆಲ್ ಹೊಂದಿರುವ ಜಿಲ್ಲೆ ಎಂದು ಖ್ಯಾತಿ ಪಡೆದಿತ್ತು. ಈಗ ಒಂದಿಷ್ಟು ಕೆರೆಗಳು ಕಾಣದಾದರೂ ಕೆಲವೊಂದು ದೊಡ್ಡ ದೊಡ್ಡ ಕೆರೆಗಳು ಇಂದಿಗೂ ಅಸ್ತಿತ್ವದಲ್ಲಿವೆ. ಬೇತಮಂಗಲ ಕೆರೆ, ರಾಮಸಾಗರ ಕೆರೆ, ಕೋಲಾರಮ್ಮ ಕೆರೆ, ನರಸಾಪುರ ಕೆರೆ, ಮುಡಿಯಾನೂರು ಕೆರೆ ಇವು ಕೋಲಾರದ ಪ್ರಮುಖ ಕೆರೆಗಳು. ಕೃಷಿ, ವಾಣಿಜ್ಯ ಮತ್ತು ಆರ್ಥಿಕತೆ. ಕೋಲಾರ ಜಿಲ್ಲೆಯು ತರಕಾರಿ, ಹಾಲು, ರೇಷ್ಮೆ ಹಾಗೂ ಮಾವಿನ ರಾಜಧಾನಿ ಎನಿಸಿಕೊಂಡಿದೆ. ಸದಾ ಬರಗಾಲ ಕೋಲಾರವನ್ನು ಕಾಡುತ್ತಿದ್ದರೂ ಇಲ್ಲಿನ ಜನರು ಮಾತ್ರ ಮಾವು,
ಟೊಮೊಟೊ, ಬೀನ್ಸ್, ದ್ರಾಕ್ಷಿ, ವಿವಿಧ ಬಗೆಯ ಹೂ, ಹಣ್ಣು, ತರಕಾರಿಗಳನ್ನು ಬೆಳೆದು ಕೃಷಿ ರಂಗದಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಕೋಲಾರದಲ್ಲಿ ತರಕಾರಿಗಳಲ್ಲಿ ಟೊಮೊಟೊ ಅತಿ ಹೆಚ್ಚಾಗಿ ಬೆಳೆಯಲ್ಪಟ್ಟು ಪಕ್ಕದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಿಗೂ ರಫ್ತಾಗುತ್ತದೆ. ಕೋಲಾರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಥವಾ ಎಪಿಎಂಸಿ ಮಾರುಕಟ್ಟೆಯು ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಮಾರುಕಟ್ಟೆ ಎಂಬ ಹಿರಿಮೆಗೆ ಪಾತ್ರವಾಗಿದೆ. ಕೋಲಾರದ ಶ್ರೀನಿವಾಸಪುರವು ಮಾವಿನ ತವರೂರು ಎಂದೇ ಜಗತ್ಪ್ರಸಿದ್ಧಿಯನ್ನು ಪಡೆದಿದೆ. ಇಡೀ ದೇಶದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ 60ಕ್ಕೂ ಹೆಚ್ಚು ಮಾವಿನ ತಳಿಗಳನ್ನು ಬೆಳೆಯಲಾಗುತ್ತದೆ. ಇಲ್ಲಿನ ಮಾವು ಕರ್ನಾಟಕದ ಹಲವು ಭಾಗಗಳಿಗೆ ಅಲ್ಲದೆ ನೆರೆಯ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರಕ್ಕೂ ರಫ್ತಾಗುತ್ತದೆ. ರಾಜ್ಯದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಜಿಲ್ಲೆಗಳ ಪೈಕಿ ಕೋಲಾರವು ಮುಂಚೂಣಿಯಲ್ಲಿದೆ. ಇಲ್ಲಿನ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೇಂದ್ರಕ್ಕೆ ದಿನನಿತ್ಯ ಸಾವಿರಾರು ಲೀಟರ್ಗಳಷ್ಟು ಹಾಲು ಹರಿದು ಬರುತ್ತದೆ. ಕೋಲಾರ ಜಿಲ್ಲೆಯ ಮಾಲೂರು ಇಟ್ಟಿಗೆ ಹಾಗೂ ಹೆಂಚಿನ ಕಾರ್ಖಾನೆಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ತಯಾರಾಗುವ ಇಟ್ಟಿಗೆ ಹಾಗೂ ಹೆಂಚುಗಳಿಗೆ ರಾಜ್ಯವಷ್ಟೇ ಅಲ್ಲದೆ ಪಕ್ಕದ ಆಂಧ್ರ ಮತ್ತು ತಮಿಳುನಾಡುಗಳಿಂದಲೂ ಬೇಡಿಕೆ ಇದೆ. ನರಸಾಪುರ ಕೈಗಾರಿಕಾ ಪ್ರದೇಶ. ಕೋಲಾರ ಸಮೀಪವಿರುವ ನರಸಾಪುರ ಕೈಗಾರಿಕಾ ಪ್ರದೇಶವು ಕರ್ನಾಟಕದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶಗಳಲ್ಲಿ ಒಂದು. ಕೋಲಾರದಿಂದ 15 ಕಿಲೋಮೀಟರ್ ದೂರವಿರುವ ಇದು 2000 ಎಕರೆಯಷ್ಟು ಪ್ರದೇಶದಲ್ಲಿ ವ್ಯಾಪಿಸಿದೆ. ಇಲ್ಲಿ ಅನೇಕ ಕಂಪನಿಗಳಿದ್ದು ಕೋಲಾರದ ಬಹುಭಾಗ ಆದಾಯದ ಮೂಲ ಇದಾಗಿದೆ. ಇದರಂತೆಯೇ ತಮಕ, ವೆಮಗಲ್ ಮತ್ತು ಮಾಲೂರು ಕೈಗಾರಿಕಾ ಪ್ರದೇಶಗಳು ಕೋಲಾರದಲ್ಲಿವೆ. ಕೋಲಾರದ ಖ್ಯಾತನಾಮರು: ಜ್ಞಾನಪೀಠ ಪ್ರಶಸ್ತಿ ವಿಜೇತ ಬರಹಗಾರ ಮಾಸ್ತಿ ವೆಂಕಟೇಶ ಅಯ್ಯಂಗರ್, ಮಂಕುತಿಮ್ಮನ ಕಗ್ಗದ ಕರ್ತೃ ಡಿ.ವಿ. ಗುಂಡಪ್ಪ, ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಕೆ. ಚೆಂಗಲರಾಯರೆಡ್ಡಿ, ಸಿನಿತಾರೆ ಸೌಂದರ್ಯ, ಎನ್. ವೆಂಕಟಾಚಲಯ್ಯನವರು, ಕೇಂದ್ರ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು, ಪ್ರಖ್ಯಾತ ಪದಬಂಧ ಬರಹಗಾರರು ಎ.ಎನ್. ಪ್ರಹ್ಲಾದರಾವ್, ಚಿತ್ರರಂಗದ ಪ್ರಮುಖರು ಬಿ.ಆರ್. ಪಂತಲು, ಪ್ರಖ್ಯಾತ ರಾಜಕಾರಣಿ ಮತ್ತು ಸಂಸದರು ಕೆ.ಎಚ್. ಮುನಿಯಪ್ಪ, ಹರಿಕಥಾ ವಿದ್ವಾಂಸರಾದ ಮಾಲೂರು ಸೊಣ್ಣಪ್ಪನವರು. ವಿದ್ಯಾಸಂಸ್ಥೆಗಳು: ತೋಟಗಾರಿಕಾ ಮಹಾವಿದ್ಯಾಲಯ, ಆರ್.ಎಲ್. ಜಾಲಪ್ಪ ಟೀಚಿಂಗ್ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್, ಸಹ್ಯಾದ್ರಿ ಪಿಯು ಅಂಡ್ ಡಿಗ್ರಿ ಕಾಲೇಜ್, ಸಿ. ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್, ಗವರ್ಮೆಂಟ್ ಕಾಲೇಜ್ ಫಾರ್ ವುಮೆನ್, ಕೆಜಿಎಫ್ ಫಸ್ಟ್ ಗ್ರೇಡ್ ಕಾಲೇಜ್, ಡಾಕ್ಟರ್ ಟಿ. ತಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಕೋಲಾರ ಕುರಿತಾದ ಇನ್ನಷ್ಟು ಕುತೂಹಲಭರಿತ ಮಾಹಿತಿಗಾಗಿ ಕೋಲಾರ ಪರಿಚಯದ ಮುಂದುವರೆದ ಭಾಗವನ್ನು ನಿರೀಕ್ಷಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.